ಎಲ್ಲರೂ ಹೇಳಿದ್ದಾರೆ, ಅಲ್ಲಿ ಹೇಳ್ಬಿಟ್ಟವ್ರು, ಇನ್ನೇನು ಹೇಳಕ್ಕಾಗಲ್ಲ. ನನ್ನ ಪಾತ್ರ ಆಡ್ಬೋದು, ಎಲ್ಲರಿಗೂ ನಮಸ್ತೆ. ಪ್ರಥಮ್ ಜೊತೆ ಇದು 2ನೇ ಸಿನಿಮಾ ಮಾಡ್ತಿರೋದು. ಪ್ರಥಮ್ ನಮಗೆ ಮೊದಲಿಂದ ಸ್ನೇಹಿತರೆ, ಬಟ್ ಅವಾಗ ಕಮ್ಮಿ ಮಾತಾಡ್ತಿದ್ರು. ಈಗ ತೂಕ ಜಾಸ್ತಿ ಆಗಿದೆ. ಒಂದು ಕಮಿಷನರು ಎಷ್ಟು ಒಳ್ಳೆಯವನು ಅನ್ನೋದನ್ನೇ ಈ ಸಿನಿಮಾದಲ್ಲಿ ತೋರ್ಸವ್ರು. ಅಂದ್ರೆ ಕಮಿಷನರ್ ಎಲ್ಲ ಒಳ್ಳೆಯವ್ರೆ, ಬಟ್ ನನ್ನ ಪಾತ್ರ ಹಂಗಲ್ಲ ಸರ್. ಕೃಷ್ಣ ಮಹಾಭಾರತದಲ್ಲಿ ಅಸ್ತ್ರ ಇಲ್ಲದೆ ಏನ್ ಮಾಡ್ತಾರೋ ಯೂನಿಫಾರ್ಮ್ ಹಾಕೊಂಡು ಏನ್ ಮಾಡಕ್ ಸಾಧ್ಯ ಇಲ್ಲ, ಯೂನಿಫಾರ್ಮ್ ಇಲ್ಲೇ ಮಾಡ್ತಾರೆ. ಆ ಥರ ಒಂದು ಪಾತ್ರ ಮಾಡ್ಸೋರು. ಈಗ ಒಂದು 2-3 ದಿನ ಶೂಟಿಂಗ್ ಮಾಡಿದ್ದೀವಿ. ಸೊ ನಮ್ಗೆ ಈಗ ಪ್ರಥಮ್ ಜೊತೆ ಕೆಲಸ ಮಾಡೋದ್ರಲ್ಲಿ ತುಂಬ ಖುಷಿ. ಯಾಕೇಳಿ ಅಲ್ಲೋ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದು ನಾವು. ಇನ್ನು ಮಿಕ್ಕಿದ್ದೆಲ್ಲ ಅವರೇ ಮಾತಾಡಿ ಎಲ್ಲ ನಮ್ಮ ಒಂದು ಸೀನು, ಒಂದು ಶಾಟು, ಒಂದು ಡೈಲಾಗ್ ಮಿಸ್ ಆಗದ್ರೆ ನೋಡ್ಕೊಂತಾರೆ. ಯಾಕಂದ್ರೆ ಅದನ್ನ ಹೇಳಿ ತಲೆಗೆ ಅಷ್ಟು ತುಂಬಿಸಿರ್ತಾರೆ. ಇನ್ನು ನಮ್ಮ ಮಾಸ್ಟರ್ ಬಗ್ಗೆ ಹೇಳಂಗಿಲ್ಲ. ಯಾಕಂದ್ರೆ ನಾನು ಫೈಟ್ ಕಲ್ತಿದ್ದು 91 ನನಗೆ ಗುರು ಇವರೇ. ನನಗೆ ರಘುವೀರ್ಗೆ ಗುರು ಅಂದರೆ ನಮ್ಮ ಗೌರವ ಮಾಸ್ಟರ್. ನಮ್ಮದು ನಂಟು ಅವಾಗಿಂದ ಇದೆ. ಆಮೇಲೆ ಅವರು ನಮ್ಮ ಸಿನಿಮಾಗಳಲ್ಲಿ ಸುಮಾರು ಫೈಟ್ ಮಾಸ್ಟರ್ ಮಾಡಿದ್ದಾರೆ. ಸೊ ಈ ಕೊಕ್ಕಿನಲ್ಲಿ ಎಲ್ಲ ಹೊಸಬ್ರನ್ನೇ ಹಾಕೊಂಡಿದಾರಲ್ಲ, ಆಲ್ಮೋಸ್ಟ್ ಹೀರೋಯಿನ್ ಬಗ್ಗೆ ಹೇಳಲಿಲ್ಲ. ಬಟ್ ಇಷ್ಟೆಲ್ಲ ನಾವು ಕೋಕಿನ್ ಬಗ್ಗೆ ಮಾತಾಡ್ತಾ ಇದೀವಿ, ಕೋಕಿನ್ ಬಳಸಬಾರ್ದು ಅದೆಲ್ಲ ಆಗಿದೆ. ಬಟ್ ಇಲ್ಲಿ ಪಬ್ಲಿಸಿಟಿ ನಡೀತಿರೋದು ಈ ಸಿನಿಮಾ ಅಲ್ವಾ? ನೀವು ಖರ್ಚಿಪ್ ಆದ್ರೆ ಹಾಕೋಬೇಕು. ನೆಕ್ಸ್ಟ್ ಮಂತ್ ರಿಲೀಸ್. ಈಗ ಆ ಸಿನಿಮಾದಲ್ಲಿ ನಾವಿಲ್ಲ, ನಾವು ಆ ಸಿನಿಮಾದಲ್ಲಿ ಹೆಂಗಾಗೋಯ್ತು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಇಷ್ಟೆಲ್ಲ ಬ್ಲಡ್ ಆಗಿತ್ತು, ಇವ್ರು ಬಟ್ಟೆ ಬದಲಾಯಿಸು ಅಂತ ಹೇಳಿದ್ದು. ಮಾಧ್ಯಮದವರು ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು, ನಾನ್ ಮಾಡಿಲ್ಲ. ಅವರು ಆ ಬಟ್ಟೆ ಹಾಕೊಂಡು ರೆಡ್ ಇದ್ರೆ ಕಾಣಿಸಲ್ಲ ಅಂತ ಹೇಳಿದ್ರು. ಅವ್ರಿಗೋಸ್ಕರ ನಾನು ಚೇಂಜ್ ಮಾಡಿದೆ. ನನಗೋಸ್ಕರ ಜೀವನದಲ್ಲಿ ಏನು ಮಾಡ್ಕೊಂಡಿಲ್ಲ ಸರ್. ನಾನು ತಮಾಷೆಗೆ ಹೇಳ್ದೆ ಕಣಮ್ಮ, ಯಾಕಮ್ಮ ಹೊಡಿಚಮ್ಮ, ಸುಮ್ಮನೆ ಹೇಳ್ದೆ ಕಣಮ್ಮ, ನಾವ್ ಹಂಗಂತ ಹೇಳ್ದೆ. ಸೊ ಈಗ ಕೊಕ್ಕಿಂದು ಎಲ್ಲರಿಗೂ ಗೊತ್ತಿದೆ, ಅವ್ರ ತೆಲುಗು ಅವ್ರು ಬಂದ್ಬಿಡ್ಲಿ ಮಾತಾಡ್ತಾರೆ. ಬಟ್ ಈಗ ಹೆಂಗಿದ್ರೆ ಡ್ರೆಸ್ ಹಾಕೋರು ಇದ್ರ ಬಗ್ಗೆ ಮುಗಿಸ್ಕೊಂಬಿಡಿ. ಇಲ್ಲ ಇದ್ರದ್ದು ಹೇಳಿ. ಅದ್ರ ಇನ್ನೊಂದು ನಾಳೆ ಪ್ರೆಸ್ ಮೀಟ್ ಇನ್ನೂ ಮಾಡ್ತೀವಿ. ಟ್ರೈಲರ್ ಲಾಂಚ್ ಇಟ್ಕೊಂಡಿದ್ವಿ ಅದಕ್ಕೆ. ಹೌದಾ? ಸಖತ್ತಾಗಿ ಮಾಡ್ಕೊತಾ ಇದೀವಿ. ಅದು ಶಾಕ್ ಆಗಿ ಶೇಕ್ ಆಗ್ಬಿಡ್ಬೇಕು ಜನ. ಸೊ ಇವ್ರಿಗೆ ಒಂದು ಬ್ರೇಕ್ ಸಿಗ್ಲಿ, ಒಳ್ಳೇದಾಗ್ಲಿ. ಪ್ರಥಮ್ ಒಳ್ಳೆ ಹುಡುಗ, ಮಾತು ಕಡಿಮೆ, ಅಷ್ಟೇ ಹೇಳಿದೆ, ಒಳ್ಳೆ ಹುಡುಗ. ಅದೇ ನಾನು ಈಗ ಹೇಳ್ತಿದ್ದೆ, ನಾನು ಜೀವನದಲ್ಲಿ ಏನಾದರೂ ಒಂದು ಡೈರೆಕ್ಷನ್ ಮಾಡ್ತೀನಿ ಕನ್ನಡ ಸಿನಿಮಾ ಅಂದರೆ ಮದರ್ ಪ್ರಾಮಿಸ್ ಹೇಳ್ತೀನಿ, ಪ್ರಥಮ್ನೇ ಹಾಕೊಂಡು ಮಾಡೋದು. ಬಟ್ ಸಿನಿಮಾದ ಕತೆ ಹೇಳಲ್ಲ, ಆ ಹೀರೋ ಹೆಂಗಿರ್ತಾನಂತ ಹೇಳ್ತೀನಿ. ಹೀರೋಗೆ ಮಾತೇ ಬರ್ತದೆ. ನಾನು ಹೇಳ್ತಾ ಇದ್ದೀನಿ ಓಪನ್, ಇಫ್ ಐ ಆಮ್ ಗೋಯಿಂಗ್ ಟು ಡೈರೆಕ್ಟ್ ಎ ಮೂವಿ, ವಿಲ್ ಬಿ ಎ ಹೀರೋ, ಬಟ್ ಇಟ್ ಡಸಂಟ್ ಸ್ಪೀಕ್ ಟಿಲ್ ಮೂವಿ ಮುಗಿದ್ರು ಇಂಟರ್ವ್ಯೂಲು ಮಾತಾಡಂಗಿಲ್ಲ. ಯಾಕಂದ್ರೆ ಆ ಥರದ ಒಂದು ಕಂಟಿನ್ಯೂಟಿ ಇಟ್ಬಿಡ್ತೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನನ್ಗೆ ಅದೊಂದು ಆಸೆ. ಬಟ್ ನೀವೇ ಇಮ್ಯಾಜಿನ್ ಮಾಡಿ, ನಮ್ಮ ಪ್ರಥಮು ಸಿನಿಮಾದಲ್ಲಿ ಮಾತೇ ಇಲ್ಲ ಅಂದ್ರೆ ಹೆಂಗಿರುತ್ತೆ ಅಲ್ಲಿ ನೋಡೋದ. ಅವ್ರು ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕತ್ತವ್ರೆ. ನಿಮ್ದು ರಿವ್ಯೂ ಕೊಡಿ ಅಂತ ಕೇಳಿಲ್ಲ. ಈ ಫಿಲಂ ರಿಲೀಸ್ ಆದಾಗ ಕೊಡಿದ್ದ. ಈ ರಿವ್ಯೂ ಅಲ್ಲೇ ನಮ್ಮ ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ. ಸೊ ಒಳ್ಳೇದಾಗ್ಲಿ, ನಿಮ್ಮೆಲ್ಲರ ಆಶೀರ್ವಾದ. ಏನ್ ಹೇಳಿದ್ರಿ, ಸಖತ್ ಆಕ್ಟಿಂಗ್ ಮಾಡ್ತೀರ ಕಣ್ಣ, ಕಲಾವಿದ ಕಣ್ಣ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಪ್ರಥಮ್ ಮೇಲೆ. ಪ್ರಯತ್ನ ಮಾಡ್ತಾವ್ರೆ. ಸೊ ವಿ ನೀಡ್ ಎ ಸಕ್ಸಸ್. ಒಳ್ಳೇದಾಗಬೇಕು, ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು, ನಟರಿಗೆ ಒಳ್ಳೇದಾಗಬೇಕು, ನಿರ್ಮಾಪಕರಿಗೆ ಒಳ್ಳೇದಾಗಬೇಕು. ಸೊ ಆಲ್ ದಿ ಬೆಸ್ಟ್ ಫಾರ್ ಕುಕಿಂಗ್. ಥ್ಯಾಂಕ್ ಯು ವೆರಿ ಮಚ್.